ಹಲೋ, ಹೇಗಿದ್ದೀರಪ್ಪ ಎಲ್ಲ? ನಾನು ಒಂದು ಟೊಮೆಟೊ ಚಟ್ನಿ ಕೊಡ್ತಾಯಿದ್ದೀನಿಪ್ಪ ನಿಮಗೆ. ಇದು ಸಖತ್ ಟೇಸ್ಟಿ ರೆಸಿಪಿ, ಓಕೆನಾ? ಚೆನ್ನಾಗಿದೆ, ಒಂದು ಸಲ ಟ್ರೈ ಮಾಡಿ, ಓಕೆ? ತೆಂಗಿನಕಾಯಿ, ಈರುಳ್ಳಿ, ಹಸಿಮೆಣಸಿನಕಾಯಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಕಡಲೆಬೀಜ ಹುರಿದು ಕ್ಲೀನ್ ಮಾಡಿರಿಪ್ಪ. ಇದಕ್ಕೆ ಫಸ್ಟು ಒಂದು ಬೌಲ್ ಕಡಲೆಬೀಜ ಹಾಕ್ಕೊತೀನಿ. ಸ್ಟವ್ ಹಚ್ಚಿದ್ದೀನಿ, ಬಾಣಲೆ ಇಟ್ಟಿದ್ದೀನಿ, ಒಂದು ಬೌಲು ಕಡಲೆಬೀಜ ಹಾಕ್ಕೊತೀನಿ. ಇದು ಸ್ವಲ್ಪ ಗರಿಗರಿಯಾಗಿ ಆಗಬೇಕಪ್ಪ. ಒಂದೇ ಸರಿ ಕಪ್ಪಗೆ ಮಾಡಿಬಿಡಬಾರ್ದು. ಸ್ಟವ್ ಮೀಡಿಯಮ್ ಆಗಿ ಇಟ್ಕೊಂಡು ಗರಿ ಆಗಬೇಕು, ಓಕೆನಾ? ನೋಡಿಪ್ಪ, ಇಷ್ಟು ಗರಿಗರಿಯಾಗಿ ಆಗಬೇಕು. ಒಂದು ಕಪ್ಪಾಗಿಲ್ಲ ನೋಡಿ, ಈ ಥರ ಆಗಬೇಕು, ಓಕೆನಾ? ಈಗ ಸ್ಟವ್ ಆಫ್ ಮಾಡಿ, ಈಗ ಬೇರೆ ಪ್ಲೇಟ್ಗೆ ಇದನ್ನು ತೆಕ್ಕೊಳ್ಳಿ. ಈ ಥರ ನೋಡಿ, ಇದನ್ನು ಸಿಪ್ಪೆಲ್ಲ ಕ್ಲೀನ್ ಮಾಡಬೇಕಪ್ಪ, ಓಕೆನಾ? ಕ್ಲೀನ್ ಮಾಡಿ ಇಡ್ತೀನಿ. ನೋಡಿಪ್ಪ, ಒಂದು ಸ್ಪೂನ್ ಎಣ್ಣೆ ಹಾಕ್ಕೋತೀನಿ. ಸ್ಟವ್ ಸಣ್ಣಗೆ ಇಟ್ಕೊಳ್ಳಿ. ಸ್ವಲ್ಪ ತೆಂಗಿನಕಾಯಿ ಚೂರು ಮಾಡಿರೋದು, ಸ್ವಲ್ಪ ಇದು ಬಿಸಿ ಆಗಲಿಪ್ಪ. ಅದರ ಜೊತೆನೇ ಮೆಣಸಿನ್ಕಾಯಿ ಹಾಕ್ಬಿಡಿ. ಒಂದೆರಡು ಎಲೆ ಕರಿಬೇವು ಜಾಸ್ತಿ ಇಲ್ಲಪ್ಪ, ಎರಡೇ ಎಲೆ. ಸ್ವಲ್ಪ ಲೈಟಾಗಿ ರೋಸ್ಟ್ ಆಗಲಿ. ನೋಡಿಪ್ಪ, ಈ ಥರ ಲೈಟಾಗಿ ರೋಸ್ಟ್ ಆಗಿದೆ ಅಲ್ವಾ? ಮೆಣಸಿನ್ಕಾಯಿ ಅದು ತೆಂಗಿನಕಾಯಿ ಸ್ವಲ್ಪ ಫ್ರೈ ಮಾಡಿದ್ರೆ ಚಟ್ನಿ ತುಂಬ ಚೆನ್ನಾಗಿರುತ್ತಪ್ಪ. ಅದಕ್ಕೆ ಇದನ್ನು ಮಾತ್ರ ಮಿಕ್ಸಿ ಹಾಕ್ಕೊಳ್ಳಿಪ್ಪ. ಫಸ್ಟು ಜಾರ್ಗೆ ಹಾಕ್ಕೊಳ್ಳಿ. ನೋಡಿಪ್ಪ, ಕರಿಬೇವು, ತೆಂಗಿನಕಾಯಿ, ಹಸಿಮೆಣಸಿನ್ಕಾಯಿ ಮಾತ್ರ ಫಸ್ಟ್ ರೋಸ್ಟ್ ಮಾಡಿ ನೋಡಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಈಗ ಇದೇ ಬಾಣಲಿಗೆ ಈರುಳ್ಳಿ ಹಾಕ್ಕೋತೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ಈರುಳ್ಳಿ ಹಾಕ್ಕೊಳ್ಳಿ. ಎಣ್ಣೆ ಇನ್ನೊಂದು ಸ್ಪೂನ್ ಹಾಕ್ಕೊತೀನಿ. ಈರುಳ್ಳಿನೂ ಅಷ್ಟೇಪ್ಪ ರೋಸ್ಟ್ ಮಾಡಿ. ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಆಗಲಿಲ್ಲ. ನೋಡಿಪ್ಪ, ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಆಗಿದೆ. ಅರ್ಧಂಬರ್ಧಾದರೆ ಸಾಕು. ಈಗ ಟೊಮೆಟೊ ಹಾಕ್ತೀನಿಪ್ಪ. ಟೊಮೆಟೊ ಹಾಕಿ ಸ್ವಲ್ಪ ಉಪ್ಪು ಹಾಕ್ತೀನಿ. ಇದನ್ನಷ್ಟೇಪ್ಪ ಚೆನ್ನಾಗಿ ಫ್ರೈ ಮಾಡಿ. ನೋಡಿಪ್ಪ, ಈ ಥರ ಹಾಕಬೇಕು. ಟೊಮೆಟೊದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ನೋಡಿ, ಈರುಳ್ಳಿನೂ ಅಷ್ಟೇ ಘಮ ಥರ ಹಾಕಬೇಕು. ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿಪ್ಪ. ಕೊತ್ತಂಬರಿ ಸೊಪ್ಪು ಅಷ್ಟೇ, ತುಂಬ ಏನು ಬೇಡ, ಸ್ವಲ್ಪ ಹಾಕ್ಕೊಳ್ಳಿ. ಸ್ವಲ್ಪ ಆಡಿಸಿ ಆ ಬಿಸಿನಲ್ಲಿ. ಸ್ಟವ್ ಆಫ್ ಮಾಡಿದ್ದೀನಿ, ಸುಮ್ಮನೆ ಬಿಸಿ ಬಾಣಲಿನಲ್ಲಿ ಪ್ಯಾನ್ನಲ್ಲಿ. ಸ್ಟವ್ ಆಫ್ ಮಾಡಿದ್ದೀನಿ, ಓಕೆನಾ? ನೋಡಿಪ್ಪ, ಇದನ್ನು ಈಗ ಒಂದು ಸುತ್ತು ಮಿಕ್ಸಿ ಹಾಕ್ಕೊತೀನಿ. ತೆಂಗಿನಕಾಯಿ, ಹಸಿಮೆಣಸಿನ್ಕಾಯಿ. ನೋಡಿಪ್ಪ, ಇದು ತೆಂಗಿನಕಾಯಿ, ಹಸಿಮೆಣಸಿನ್ಕಾಯಿ ಇಷ್ಟಾಗಲಿ. ಇಷ್ಟ ಆದಮೇಲೆ ನೋಡಿ, ಕಡಲೆಬೀಜ ನೀವು ಹುರಿದ್ಬಿಟ್ಟು ಕ್ಲೀನ್ ಮಾಡಿ ಇಟ್ಟಿದ್ದೀರಲ್ಲ, ಅದನ್ನು ಹಾಕ್ಕೋಬೇಕೀಗ. ಅದನ್ನು ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಬೆಲ್ಲ. ನೋಡಿ, ಬೆಲ್ಲ ಆಪ್ಷನ್, ನಿಮ್ಗೆ ಬೇಕಂದರೆ ಹಾಕ್ಕೊಳ್ಳಿ. ಬೆಲ್ಲ ಒಂಚೂರು ಹಾಕಿ ತುಂಬ ಚೆನ್ನಾಗಿರುತ್ತಪ್ಪ. ನೋಡಿ, ಉಪ್ಪು ಸ್ವಲ್ಪ ಈರುಳ್ಳಿ ಉರಿಯುವಾಗ ಹಾಕ್ಕೊಂಡಿದ್ದೀನಿ. ಉಪ್ಪು ಸ್ವಲ್ಪ. ನೋಡಿಪ್ಪ, ಇದು ಟೊಮೆಟೊ ಇದನ್ನು ಹಾಕಬೇಕೀಗ. ಸ್ವಲ್ಪನೂ ಕಪ್ಪಾಗಬಾರ್ದು. ನೋಡಿ, ಈ ಥರ ಉರಿಬೇಕು. ನೋಡಿಪ್ಪ, ಸ್ವಲ್ಪ ನೀರು ಹಾಕಿ ಈಗ ಮಿಕ್ಸಿ ಮಾಡ್ತೀನಿ. ನೋಡಿಪ್ಪ, ಚಟ್ನಿ ಎಷ್ಟು ಚೆನ್ನಾಗಿದೆ ಅಂದರೆ ಚಟ್ನಿ. ನೋಡಿಪ್ಪ, ಇದು ನೈಸ್ ಆಗಬಾರ್ದು. ನೋಡಿ, ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ನೋಡಿ, ಇದೆಲ್ಲ ತರಿ ಹಾಗೆ ಇರಬೇಕು. ನೋಡಿ,
ತರಿ ತರಿ ಇರಬೇಕು, ಚೆನ್ನಾಗಿರುತ್ತಪ್ಪ. ಇದು ತುಂಬ ಚೆನ್ನಾಗಿರೋ ಚಟ್ನಿ. ತರಿ ತರಿ ಈ ಥರ ಮಾಡ್ಕೊಳ್ಳಿ, ಎಲ್ಲ ಗಮ್ಮನ್ನತ್ತೆ ನೋಡಿ. ಓಕೆನಾ? ಬೋಲ್ಗೆ ಹಾಕ್ತೀನಿ ನೋಡಿಪ್ಪ, ಬೋಲ್ಗೆ ಹಾಕ್ತಾಯಿದ್ದೀನಿ ನೋಡಿ. ಚಟ್ನಿ ಎಷ್ಟು ಚೆನ್ನಾಗಿದೆ ಅಂತ. ತುಂಬಾ ಟೇಸ್ಟಿ ಚಟ್ನಿ ಅಪ್ಪ ಇದು. ನೀವು ಯಾವುದಕ್ಕೆ ಬೇಕಾದ್ರೂ ಯೂಸ್ ಮಾಡ್ಬೋದು ಈ ಚಟ್ನಿ. ಓಕೆನಾ? ಓಕೆ, ಸಿ ಯು. ನೋಡಿಪ್ಪ, ಇದು ಕೂಡ ಎಲ್ಲದಕ್ಕೂ ಸೂಟ್ ಆಗುತ್ತೆ ನಿಮಗೆ. ಬ್ರೇಕ್ಫಾಸ್ಟ್ಗಾಗಲಿ, ಲಂಚ್ಗಾಗಲಿ ಎಲ್ಲದಕ್ಕೂ ಸೂಟ್ ಆಗುತ್ತೆ ಅಪ್ಪ. ಟ್ರೈ ಮಾಡಿ. ಓಕೆ ನೋಡಿಪ್ಪ, ನಾನು ಇದಕ್ಕೆ ಬ್ರೇಕ್ಫಾಸ್ಟಿಗೆ ಬರೀ ಅವಲಕ್ಕಿ ಮೆಂತ್ಯ ಹಾಕ್ಕೊಂಡು ಸೆಟ್ ದೋಸೆ ಥರ ಹಾಕ್ಕೊಂಡಿದ್ದೀನಿ ನೋಡಿ. ಅವಲಕ್ಕಿ ಮೆಂತ್ಯ ಇದು ತುಂಬ ಹೆಲ್ದಿ ನೋಡಿ. ಈ ಚಟ್ನಿ ಹಾಕ್ಕೊಳ್ಳಿ. ಓಕೆನಾ? ಟೊಮೆಟೊ, ಈರುಳ್ಳಿ, ಕಡಲೆಬೀಜ ಚಟ್ನಿ. ಓಕೆ, ಹೇಗಿದೆ ಟೇಸ್ಟು ನೋಡಿ, ಲೈಕ್ ಕೊಡಿ. ಓಕೆ.